ಅದು ಹೇಳಿದ್ದೀನಿ, ಸುಮಾರು ಸರಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಮೊದಲನೇ ಬಾರಿ ಅವ್ರಿಗೆ ಅವಕಾಶ ಕೊಟ್ಟರೆ, ಯಾಕೆಂದರೆ ಸೀನಿಯರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗೆ ಕೊಡಲಿ. ಅದರದ್ದೇನು ಹೈಕಮಾಂಡ್ ಏನು ನಮ್ಮ ದೆಹಲಿಯಿಂದ ಮೊದಲನೇ ಬಾರಿ ಗೆದ್ದಂತೂ ಯುವಕರಿಗೆ ಆದ್ಯತೆ ಕೊಡಬೇಕು 5 ಜನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ತುಂಬ ಫಸ್ಟ್ ಟೈಮ್ ಗೆದ್ದರೆ ಸುಮಾರು 40 ಜನ ಶಾಸಕರು ಎಲ್ಲ ಹೆಂಗಂಡು ಜೊತೆಗೆ ಎಲ್ಲ ಸ್ಟ್ರಾಂಗ್ ಇರೋಂಥ ಶಾಸಕರಿದ್ದೀವಿ. ಅವ್ರಿಗೊಂದು ಅವಕಾಶ ಕೊಟ್ಟರೆ ನಾನು ಮನವಿನೂ ಮಾಡಿದ್ದೀನಿ. ಅದ್ರ ಜೊತೆಗೆ ಈಗ 5 ಜನ ಆಯ್ಕೆ ಮಾಡಬೇಕು ಅಂತ ಬಂದಾಗ ಮಧ್ಯ ಕನ್ನಡಕ್ಕೆ ರೈತ ಪರ ಹೋರಾಟ ಹಿನ್ನೆಲೆಯಿಂದ ಬಂದಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ರೈತರ ಪರ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಾನು ಸಹ ರೈತರ ಪರವಾಗಿ, ಯುವಕರ ಪರವಾಗಿ ನಾನು ಒಂದು ಪ್ರತಿನಿಧಿಸ್ತೀನಿ. ಪಕ್ಷ ಸಂಘಟನೆಗೂ ಮಧ್ಯ ಕನ್ನಡಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಆಶಾಭಾವನೆಯಿಂದ ಕೇಳಿ. ಅಲ್ಲ, ಹೊಸದಾಗಿ ಶಾಸಕರಿಗೆ ಯಾರಿಗೂ ಕೊಡೋದಿಲ್ಲ ಜಿಲ್ಲಾ ಕೋಟದಲ್ಲಿ ಮಾನ್ಯ ಮಾಜಿ ಮಂತ್ರಿಗಳು ಮಲ್ಲಿಕಾರ್ಜುನ ಶಾಂತನಗೌಡರು, ವಸಂತಪ್ಪ, ಎಲ್ಲರಿಗೂ ಅವಕಾಶ ಸಿಗಲಿ ಅಂತ ಬರ್ತೀನಿ. ಜೊತೆಗೆ ಅದರದೇನು ನಾನು ಕೇಳ್ತಿರೋದು ಜಿಲ್ಲಾ ಕೋಟ ಕೇಳ್ತಿಲ್ಲ, ಜಾತಿ ಕೋಟ, ರೈತರು ಕೋಟ ಕೇಳ್ತೀನಿ. ಯಾಕೆಂದರೆ ರೈತರ ಪ್ರತಿನಿಧಿಯಾಗಿ ಅವತ್ತು ವಿಧಾನಸಭೆಗೆ ಹೋಗಿದ್ದೆ. ಆ ರೈತರ ಹೋರಾಟ ಹಿನ್ನೆಲೆಯಲ್ಲಿ ನೀವು ಪಕ್ಷ ಕುರಿಸಿ ಟಿಕೆಟ್ ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಮಗೆ ಅವರು ಅವಕಾಶ ಮಾಡಿರಿ ಅಂತ ಕೇಳ್ತಾರೆ. ಸುಮಾರು ವರ್ಷ ನಮ್ಮ ಮಾನ್ಯ ಜೆ.ಎಚ್. ಪಟೇಲ್ ಮಾಜಿ ಮುಖ್ಯಮಂತ್ರಿಗಳಾದಾಗಿದ್ದು ಸುಮಾರು 25 ವರ್ಷ ಚನ್ನಗಿರಿ ಯಾವುದೇ ಥರದ ಒಂದು ಅಧಿಕಾರ ವ್ಯವಸ್ಥೆ ಆಗಿಲ್ಲ. ಬರೀ ದಾವಣಗೆರೆ ತಾಲೂಕಿನ ವ್ಯಾಪ್ತಿಯಲ್ಲೇ ಆಗ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಜಿಲ್ಲೆಗೂ ಒಂದು ಅವಕಾಶ ಸಿಗಲಿ, ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಅವಕಾಶ ಸಿಗಲಿ ಅನ್ನೋದು ನನ್ನ ಮನವಿ. ಅಲ್ಲ, ನಿಮಗೆ ಜಿಲ್ಲೆಯಲ್ಲಿ ಆದರೆ ಬೇರೆ ಜಿಲ್ಲಾ ಉಸ್ತುವಾರಿ ಬರ್ತಾ ಇರ್ತಾರೆ, ಜಿಲ್ಲೆಗೆ ಒಂದು ಸಿಗಲ್ಲ. ಅಲ್ಲ, ಜಿಲ್ಲೆಗೆ ಕೊಡ್ತಾರೆ, ಜಿಲ್ಲೆಗೆ ಕೊಡಲ್ಲ ಅನ್ನೋದೆಲ್ಲೂ ಇಲ್ಲ. ಯಾಕೆಂದರೆ ನಾವು ಸುಮಾರು 1 ಕ್ಷೇತ್ರ ಹೊರತುಪಡಿಸಿ 4 ಕ್ಷೇತ್ರ ನಾವೇ ಗೆದ್ದಿದ್ದೀವಿ. ಇಂಥ ಜಿಲ್ಲೆಯಿಂದ ಏನು ಕಡೆಗಣಿಸೋ ವ್ಯವಸ್ಥೆ ಆಗೋದಿಲ್ಲ. 100ಕ್ಕೆ 100 ಜಿಲ್ಲೆಗೆ ಕೊಡ್ತಾರೆ. ಆ ಜಿಲ್ಲಾ ಪ್ರಾತಿನಿಧ್ಯ ಅಂತ ನಾನು ಕೇಳ್ತಾ ಇಲ್ಲ, ರೈತರ ಪ್ರಾತಿನಿಧ್ಯ ನನಗೆ ಅವಕಾಶ ಮಾಡಿಕೊಡಿ ಅನ್ನೋದು ನಾನು ಕೇಳ್ತಾ ಇದ್ದೀನಿ. ಅದು ಹೇಳಿದ್ದೀನಿ, ಸುಮಾರು ಸರಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಮೊದಲನೇ ಬಾರಿ ಅವ್ರಿಗೆ ಅವಕಾಶ ಕೊಟ್ಟರೆ, ಯಾಕೆಂದರೆ ಸೀನಿಯರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗೆ ಕೊಡಲಿ. ಅದರದ್ದೇನು ಹೈಕಮಾಂಡ್ ಏನು ನಮ್ಮ ದೆಹಲಿಯಿಂದ ಮೊದಲನೇ ಬಾರಿ ಗೆದ್ದಂತೂ ಯುವಕರಿಗೆ ಆದ್ಯತೆ ಕೊಡಬೇಕು 5 ಜನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ತುಂಬ ಫಸ್ಟ್ ಟೈಮ್ ಗೆದ್ದರೆ ಸುಮಾರು 40 ಜನ ಶಾಸಕರು ಎಲ್ಲ ಹೆಂಗಂಡು ಜೊತೆಗೆ ಎಲ್ಲ ಸ್ಟ್ರಾಂಗ್ ಇರೋಂಥ ಶಾಸಕರಿದ್ದೀವಿ. ಅವ್ರಿಗೊಂದು ಅವಕಾಶ ಕೊಟ್ಟರೆ ನಾನು ಮನವಿನೂ ಮಾಡಿದ್ದೀನಿ. ಅದ್ರ ಜೊತೆಗೆ ಈಗ 5 ಜನ ಆಯ್ಕೆ ಮಾಡಬೇಕು ಅಂತ ಬಂದಾಗ ಮಧ್ಯ ಕನ್ನಡಕ್ಕೆ ರೈತ ಪರ ಹೋರಾಟ ಹಿನ್ನೆಲೆಯಿಂದ ಬಂದಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ರೈತರ ಪರ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಾನು ಸಹ ರೈತರ ಪರವಾಗಿ, ಯುವಕರ ಪರವಾಗಿ ನಾನು ಒಂದು ಪ್ರತಿನಿಧಿಸ್ತೀನಿ. ಪಕ್ಷ ಸಂಘಟನೆಗೂ ಮಧ್ಯ ಕನ್ನಡಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಆಶಾಭಾವನೆಯಿಂದ ಕೇಳಿ. ಅಲ್ಲ, ಹೊಸದಾಗಿ ಶಾಸಕರಿಗೆ ಯಾರಿಗೂ ಕೊಡೋದಿಲ್ಲ ಜಿಲ್ಲಾ ಕೋಟದಲ್ಲಿ ಮಾನ್ಯ ಮಾಜಿ ಮಂತ್ರಿಗಳು ಮಲ್ಲಿಕಾರ್ಜುನ ಶಾಂತನಗೌಡರು, ವಸಂತಪ್ಪ, ಎಲ್ಲರಿಗೂ ಅವಕಾಶ ಸಿಗಲಿ ಅಂತ ಬರ್ತೀನಿ. ಜೊತೆಗೆ ಅದರದ್ದೇನು ನಾನು ಕೇಳ್ತಿರೋದು ಜಿಲ್ಲಾ ಕೋಟ ಕೇಳ್ತಿಲ್ಲ, ಜಾತಿ ಕೋಟ, ರೈತರ ಕೋಟ ಕೇಳ್ತೀನಿ. ಯಾಕೆಂದರೆ ರೈತರ ಪ್ರತಿನಿಧಿಯಾಗಿ ಅವತ್ತು ವಿಧಾನಸಭೆಗೆ ಹೋಗಿದ್ದೆ. ಆ ರೈತರ ಹೋರಾಟ ಹಿನ್ನೆಲೆಯಲ್ಲಿ ನೀವು ಪಕ್ಷ ಕುರಿಸಿ ಟಿಕೆಟ್ ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಮಗೆ ಅವರು ಅವಕಾಶ ಮಾಡಿರಿ ಅಂತ ಕೇಳ್ತಾರೆ. ಸುಮಾರು ವರ್ಷ ನಮ್ಮ ಮಾನ್ಯ ಜೆ.ಎಚ್. ಪಟೇಲ್ ಮಾಜಿ ಮುಖ್ಯಮಂತ್ರಿಗಳಾದಾಗಿದ್ದು ಸುಮಾರು 25 ವರ್ಷ ಚನ್ನಗಿರಿ ಯಾವುದೇ ಥರದ ಒಂದು ಅಧಿಕಾರ ವ್ಯವಸ್ಥೆ ಆಗಿಲ್ಲ. ಬರೀ ದಾವಣಗೆರೆ ತಾಲೂಕಿನ ವ್ಯಾಪ್ತಿಯಲ್ಲೇ ಆಗ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಜಿಲ್ಲೆಗೂ ಒಂದು ಅವಕಾಶ ಸಿಗಲಿ, ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಅವಕಾಶ ಸಿಗಲಿ ಅನ್ನೋದು ನನ್ನ ಮನವಿ. ಅಲ್ಲ, ನಿಮಗೆ ಜಿಲ್ಲೆಯಲ್ಲಿ ಆದರೆ ಬೇರೆ ಜಿಲ್ಲಾ ಉಸ್ತುವಾರಿ ಬರ್ತಾ ಇರ್ತಾರೆ, ಜಿಲ್ಲೆಗೆ ಒಂದು ಸಿಗಲ್ಲ. ಅಲ್ಲ, ಜಿಲ್ಲೆಗೆ ಕೊಡ್ತಾರೆ, ಜಿಲ್ಲೆಗೆ ಕೊಡಲ್ಲ ಅನ್ನೋದೆಲ್ಲೂ ಇಲ್ಲ. ಯಾಕೆಂದರೆ ನಾವು ಸುಮಾರು 1 ಕ್ಷೇತ್ರ ಹೊರತುಪಡಿಸಿ 4 ಕ್ಷೇತ್ರ ನಾವೇ ಗೆದ್ದಿದ್ದೀವಿ. ಇಂಥ ಜಿಲ್ಲೆಯಿಂದ